ರಾಜ್ಯದ ಜನತೆಗೆ ಪೊಲೀಸ್ ಇಲಾಖೆಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ 2026ರ ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಅವರವರ ಭವಿಷ್ಯದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತೆ ಆಗಲಿ. ಬಹುಶಃ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಯುವಕ ಸ್ನೇಹಿತರಿಗೆ ಒಳ್ಳೆಯದಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹೊಸ ವರ್ಷದ ಆಚರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಇನ್ನೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ. ನಮಗೆ ಒಂದು ಲೆಕ್ಕದ ಪ್ರಕಾರ 7-8 ಲಕ್ಷ ಜನ ಭಾಗವಹಿಸಿದ್ದಾರೆ ಅಂತ ಹೇಳಿ ನಮ್ಮ ಇಲಾಖೆಯವರು ಹೇಳ್ತಾ ಇದ್ದಾರೆ. ನಾನು ಕೂಡ ಕಮಾಂಡ್ ಸೆಂಟರ್ನಲ್ಲಿ ಕೂತು ರಾತ್ರಿ 1:30ವರೆಗೂ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದೇನೆ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇಡೀ ಬೆಂಗಳೂರಿನ ಸಿಟಿಯಲ್ಲಿ ನಾವೇನು ಯಾವ ರೀತಿ ಆಯೋಜನೆ ಮಾಡಿಕೊಂಡಿದ್ದೋ ಶಾಂತಿಯಿಂದ ನೆಮ್ಮದಿಯಿಂದ ಆಗಬೇಕು, ಆಚರಣೆ ನೆಮ್ಮದಿಯಿಂದ ಆಗಬೇಕು ಅಂತೇಳಿ ನಾವು ಅದಕ್ಕೆ ಒಂದು ಘೋಷವಾಕ್ಯವನ್ನು ಕೂಡ ಕೊಟ್ಟಿದ್ದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ, ಅಂದರೆ ಜವಾಬ್ದಾರಿಯಿಂದ ನೀವು ಆಚರಣೆ ಮಾಡ್ಕೊಳ್ಳಿ ಹಾಗೆ ಅಂತೇಳಿ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದು, ಸುಮಾರು ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಸುಮಾರು 20,000 ಸಿಬ್ಬಂದಿಯನ್ನು ನಾವು ಈ ಆಚರಣೆಯ ವಿಚಾರದಲ್ಲಿ ನೇಮಕ ಮಾಡಿದ್ದು. ಬೆಂಗಳೂರು ಸಿಟಿಯಲ್ಲಿ ಎಲ್ಲೂ ಕೂಡ ಅಹಿತಕರವಾದ ಘಟನೆ ಯಾವುದೂ ಆಗಲಿಲ್ಲ, ಟ್ರಾಫಿಕ್ ಜಾಮ್ ಆಗಲಿಲ್ಲ, ಅಥವಾ ಯಾರೂ ಕೂಡ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಅವರ ಜೀವವನ್ನು ಕಳ್ಕೊಂಡಿಲ್ಲ. ಇದು ನಿಜವಾಗೂ ಭಾಳ ನಮ್ಮೆಲ್ಲರಿಗೂ ಸಮಾಧಾನವನ್ನು ತರುತ್ತೆ. ತಾವು ಕೂಡ ಅನೇಕ ಜನ ಅಲ್ಲಿ MG ರೋಡಲ್ಲಿ, ಬ್ರಿಗೇಡ್ ರೋಡಲ್ಲಿ ಎಲ್ಲ ಓಡಾಡ್ತಾ ಇದ್ರಿ ಕ್ಯಾಮ್ರಾಗಳು ಇಟ್ಕೊಂಡು, ನಾನು ನೋಡ್ತಾ ಇದ್ದೆ. ಕೆಲವು ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವ್ರ ಜೊತೆಯಲ್ಲೇ ಆರ್ಗ್ಯುಮೆಂಟ್ಗಳೆಲ್ಲ ಮಾಡ್ತಾ ಇದ್ರಿ ನೀವು. ಅದು ಸ್ವಾಭಾವಿಕ, ಅದು ಆ ಸಂದರ್ಭದಲ್ಲಿ ನಡೆಯುವಂಥ ಪ್ರಕ್ರಿಯೆ ನಡೆದು ಹೋಗುತ್ತೆ. ಆದರೆ ತಾವು ಸಹಕರಿಸಿದಿರಿ. ತಮಗೂ ಕೂಡ ನಾನು ವಿಶೇಷವಾಗಿ ಮೀಡಿಯಾ ಫ್ರೆಂಡ್ಸಿಗೆಲ್ಲ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಈಗ ಒಂದಷ್ಟು ಮಂದಿ IPS ಅಧಿಕಾರಿಗಳಿಗೆ ಪರಮೇಶ್ವರ್ ಅವರಿಗೆ ರಾಜಕೀಯವಾಗಿ ಪದೋನ್ನತಿ ಯಾವಾಗ? ಇಲ್ಲ, ನಮ್ಮ ಇಲಾಖೆಯಲ್ಲಿ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಅಧಿಕಾರಿಗಳನ್ನು DIGಗಳು ಮತ್ತು IGಗಳು ಇವ್ರಿಗೆಲ್ರಿಗೂ ಕೂಡ ಪ್ರಮೋಷನ್ಸನ್ನು ಇಷ್ಟು ಒಟ್ಟಿಗೆ ಕೊಡ್ತಕ್ಕಂಥದ್ದು ಯಾವತ್ತೂ ಆಗಿರಲಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಮೋಷನ್ಸನ್ನು ಕೊಟ್ಟಿದ್ದೇವೆ. ಅವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೇವೆ ಅವ್ರಿಗೆ ಜವಾಬ್ದಾರಿಯನ್ನು. ಅವರೆಲ್ಲ ವೆಲ್ ಟ್ರೈನ್ಡ್ IPS ಆಫೀಸರ್ಸ್ ಆಗಿರೋದ್ರಿಂದ ರಾಜ್ಯಕ್ಕೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತೇನೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು? ಇಲ್ಲ, ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ವಿ, ಏನು ಚರ್ಚೆ ಏನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿ, ಒಂದು ಏನಂತ ಹೇಳಿದರೆ, ಕೇಂದ್ರ ಸರ್ಕಾರದಿಂದ ನಮಗೆ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ 350 ಕೋಟಿ ರೂಪಾಯಿ ಮಾಡರ್ನೈಸೇಷನಿಗೆ ಬಂದಿದೆ ನಮ್ಮ ಇಲಾಖೆಗೆ. ಅದು ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಇಲಾಖೆಯಿಂದ ಮಾಡಿದ ಪ್ರಯತ್ನ, ಮುರುಗನ್ ಅವರು ಬಹುಶಃ ಒಂದು 10 ಬಾರಿ ಹೋಗಿ ಬಂದಿದ್ದಾರೆ ನಮ್ಮ ADGP ಅವರು. ಅದು ಕೂಡ ಯಶಸ್ವಿಯಾಗಿದೆ. ಅವರಿಗೆ ಇಲಾಖೆಗೆ ಒಳ್ಳೆಯದಾಗುತ್ತೆ, ಮಾಡರ್ನೈಸೇಷನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರು ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗ್ಬೇಕಾಗೇನಿಲ್ಲ. ಒಂದು ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗಬೇಕು ಅಂತ ಇರೋದಿಲ್ವಾ?
ಮನುಷ್ಯನಿಗೊಂದು ಆಂಬಿಷನ್ ಇರಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನಿಸುತ್ತೆ. ಆದ್ದರಿಂದ ಅದೆಲ್ಲ ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ವಾತಾವರಣ ಪೂರಕವಾಗಿದೆಯಾ ಸರ್? ಅಲ್ಲ, ನೀವೇ ಗಮನಿಸ್ತಾ ಇದ್ದೀರಲ್ಲ, ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ. ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ, ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮರಾ ಲೆನ್ಸ್ಗಳಲ್ಲಿ ನೋಡ್ತಿರಲ್ಲ, ಬಹಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮಗೆ. ಇನ್ನೊಂದು ಬೆಳಗಾವಿಯಲ್ಲಿ ಜೈಲುಗಳ ಕಡೆ ಈಗ ತಾನೇ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ DG ಇದ್ದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ, ಅವ್ರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೊಂದು ಬೆಳಗಾವಿ ಸಿಟಿಯಲ್ಲಿ ಕಳ್ಳತನದ ಪ್ರಕರಣಗಳು ಒಂದು ವಾರದಿಂದ ಹೆಚ್ಚಾಗ್ತಾ ಇದಾವೆ. ಸಂಶಯ ಏನು ಅಂತ ಹೇಳಿದ್ರೆ, ಯಾರಾದರೂ ಹೊರಗಡೆಯಿಂದ ಕೆಲವು ಟೀಮ್ಗಳು ಬರುತ್ತೆ, ಒಂದೊಂದ್ಸಾರಿ ಈ ಕಳ್ಳತನದ ಟೀಮ್ಗಳು ಬರ್ತವೆ. ಆ ಟೀಮ್ಗಳು ಏನಾದರೂ ಬಂದಿದೆಯಾ ಅಂತ ಹೇಳಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆ ರೀತಿ ಇದ್ರೆ ಅದನ್ನ ಕ್ರಮ ತಗೊಳ್ತೀವಿ. ಈ ಹಿನ್ನೆಲೆಯಲ್ಲಿ ಹೊಸ ವರ್ಷದಲ್ಲಿ ಅಧಿಕಾರಿಗಳಿಗೆ ಏನಾದರೂ ಟಾಸ್ಕ್ ಕೊಟ್ಟಿದ್ದೀರಾ? ಅಲ್ಲ, ಈಗಾಗಲೇ ನಾವು ಮಾತಾಡಿದ್ದೇವೆ. ಈಗಾಗಲೇ ಒಂದು ಸಭೆಯನ್ನು ಕೂಡ ನಾನು ತಗೊಂಡಿದ್ದೇನೆ. ಅವರಿಗೆ ಹಿಂದಿನ ವರ್ಷದ್ದು ಏನೇನು ಘಟನೆಗಳಾಗಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡಿದ್ದೇನೆ. ಮುಂದೆ ಅದಾಗಬಾರ್ದು, ಆ ರೀತಿ ಅನ್ನೋದಕ್ಕೆ ಏನೇನು ಕ್ರಮ ತಗೋಬೇಕು ಅನ್ನೋದನ್ನ, ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಸಿದ್ದೇನೆ ಅವರಿಗೆ. ನನಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ ಹಾಗೆ ಅಂತೇಳಿ. ನಿನ್ನೆ ನಾನು ಹುಬ್ಬಳ್ಳಿ ಹೋಗಿದ್ದೆ. ಅಲ್ಲಿ ಏನು ಒಂದು ಘಟನೆ ನಡೆದಿತ್ತು, ಆ ಹೆಣ್ಮಗಳನ್ನು ಕೊಲೆ ಮಾಡಿ ಮರ್ಯಾದಾ ಹತ್ಯೆ ಅದು ನಡೆದಿತ್ತು. ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬಂದಿದ್ದೇನೆ. ಅವರ ಆ ಹುಡುಗನ ತಾಯಿ ಕೂಡ ಆಸ್ಪತ್ರೆಯಲ್ಲಿ ತುಂಬ ಸೀರಿಯಸ್ ಆಗಿತ್ತು, ಅಲ್ಲಿ ಹೋಗಿ ನೋಡಿದ್ದೇನೆ. ನಾವು ಆಧುನಿಕ ಪ್ರಪಂಚದಲ್ಲಿದ್ದೇವೆ, ಭಾರತ ವೇಗವಾಗಿ ಬೆಳೀತಾ ಇದೆ, ಸಮಾಜ ಕೂಡ ಬದಲಾಗಬೇಕು. ಈಗ ಜಾತಿ ವ್ಯವಸ್ಥೆ, ಜಾತಿ ವಿವಾಹಗಳು, ಅಂತರ್ಜಾತಿ ವಿವಾಹಗಳು, ನೂರಾರು ವರ್ಷಗಳ ಹಿಂದೆ ಬಸವಣ್ಣವರೇ ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ರು. ಇವತ್ತು ಈ ರೀತಿ ಹತ್ಯೆಗಳಾಗೋದು, ಮರ್ಯಾದಾ ಹತ್ಯೆ ಆಗೋದು, ಎಲ್ಲೋ ಒಂದು ಕಡೆ ನಾವು ಸಮಾಜಕ್ಕೆ ಒಂದು ರೀತಿಯಲ್ಲಿ ಸರಿಯಾದ ಸಂದೇಶ ಹೋಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾನೂನಿಗಿನ್ನ ಹೆಚ್ಚಾಗಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕೆಲವೊಂದು ಪ್ರಮುಖ ಪ್ರಕರಣಗಳಲ್ಲಿ ಸರ್ SIT ತನಿಖೆಗಳು ಬಾಕಿ ಇದಾವೆ, ಈ ವರ್ಷ ಮುಗಿಸ್ತೀವಿ. ಎಷ್ಟು ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೀವಿ. ಧರ್ಮಸ್ಥಳದ್ದಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇನೋ ನಾವು CID ಕೊಟ್ಟಿರ್ತಕ್ಕಂಥದ್ದು, ಅದೆಲ್ಲವನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ತೇವೆ.